ಕಂಪ್ಲೀಟಾಗಿ ಇದೊಂದು ಮಧ್ಯಾಹ್ನದ ವ್ಲಾಗ್ ಆಗಿರುತ್ತೆ. ಬಿಕಾಸ್ ಬೆಳಗ್ಗೆದ್ದು ವಿಡಿಯೋ ಶೂಟ್ ಮಾಡಿ ವಿಡಿಯೋ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಕ್ಕೆ ತುಂಬ ಟೈಮ್ ತೊಗೊತಿದೆ. ಆ್ಯಂಡ್ ಮಾರ್ನಿಂಗ್ ಇನ್ಫ್ಯಾಕ್ಟ್ ನಾನು ತುಂಬ ಬ್ಯುಸಿ ಇರ್ತೀನಿ. ಸೊ ಸ್ಕೂಲ್ ಸ್ಟಾರ್ಟ್ ಆದ ನಂತರ ಮೇ ಬಿ ಮಾರ್ನಿಂಗ್ ವ್ಲಾಗ್ಸ್ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ನೌ ಡೇಸ್ ತುಂಬ ಕಮಿಟ್ಮೆಂಟಲ್ಲಿ ಇದ್ದೀನಿ, ಅಂದರೆ ಕಮಿಟ್ ಆಗಿರ್ತೀನಿ ಬೇರೆ ಬೇರೆ ಕೆಲಸಕ್ಕೆ. ಸೊ ವಿಡಿಯೋ ಶೂಟ್ ಮಾಡೋಕ್ಕಾಗ್ತಾಯಿಲ್ಲ. ಸೊ ದಟ್ ಈಸ್ ದ ಒನ್ಲಿ ರೀಸನ್ ನಾನು ಬೆಳಗ್ಗೆದ್ದು ವಿಡಿಯೋ ಅಪ್ಲೋಡ್ ಮಾಡ್ತಿದ್ದಲ್ಲ. ಬೇಸಿಕ್ಕಾಗಿ ನನ್ನ ವೀಡಿಯೋಸ್ 11 o'clockಗೆ ಬರುತ್ತೆ. ಸೊ ಇವತ್ತು ಒಂಚೂರು 4 o'clock ಬರ್ಬೋದು ವಿಡಿಯೋ, ಬಿಕಾಸ್ ಇದು ಆಫ್ಟರ್ನೂನ್ ವಿಡಿಯೋ ಶೂಟ್ ಮಾಡಿ ಎಡಿಟ್ ಮಾಡಿ ಹಾಕ್ತೀನಿ ಅದಕ್ಕೋಸ್ಕರ. ಆ್ಯಂಡ್ ಎಸ್ ಗಾಯ್ಸ್, ದಿಸ್ ಇಸ್ ಪಾವನಿ ಹಿಯರ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪಾವನಿ ವ್ಲಾಗ್ಸ್ ಇನ್ ಕನ್ನಡ. ಆಲ್ಮೋಸ್ಟ್ ಅಡುಗೆ ಸ್ಟಾರ್ಟ್ ಮಾಡೋ ಅಷ್ಟರಲ್ಲಿ 12:30ಇಂದ 1 o'clock ಆಗಿಬಿಡುತ್ತೆ. ಬಿಕಾಸ್ ಡಿಪೆಂಡ್ಸ್ ಆನ್ ದ ರೆಸಿಪಿ. ಸಮ್ಟೈಮ್ಸ್ ರೆಸಿಪೀಸ್ ಏನಾಗುತ್ತೆ ಅಂತಂದರೆ ಹೆವಿಯಾಗಿ ಮಾಡೋದಿದ್ದರೆ ಬೇಗ ಸ್ಟಾರ್ಟ್ ಮಾಡ್ತೀನಿ. ಸ್ವಲ್ಪ ಸಿಂಪಲ್ ರೆಸಿಪಿ ಆದರೆ ಸ್ವಲ್ಪ ಲೇಟಾಗೆ ಸ್ಟಾರ್ಟ್ ಮಾಡ್ತೀನಿ. ಬೇಸಿಕ್ಕಾಗಿ ನಾವು ಊಟ ಮಾಡೋ ಅಷ್ಟರಲ್ಲಿ ಒಂದು 2-2:30 ಆಗುತ್ತೆ. ಸೊ ಅದಕ್ಕೋಸ್ಕರ ಯಾರೂ ಅಷ್ಟು ಬೇಗ ಲಂಚ್ ತಿನ್ನಲ್ಲ ನಮ್ಮ ಮನೇಲಿ. ಮಾಡಿದರೆ ಸಹ ಲೇಟಾಗೆ ಊಟ ಮಾಡ್ತಾರೆ ಅದಕ್ಕೋಸ್ಕರ. ಆ್ಯಂಡ್ ಇದು ಹೇಗೆ ಮಾಡೋದು ಬಿರಿಯಾನಿ ಅಂತಂದರೆ ಜಸ್ಟ್ ಸಿಂಪಲ್, ರ್ಯಾಂಡಮಾಗಿ ಹೇಳಿಬಿಡ್ತೀನಿ. ಒಂದು 3 or 4 ಟೊಮ್ಯಾಟೋಸ್ ಆ್ಯಂಡ್ 3 or 4 ಆನಿಯನ್ಸ್ ತೊಗೊಳ್ಳಿ. ಜಸ್ಟ್ ಹಾಗೆ ಉದ್ದಕ್ಕೆ ಕಟ್ ಮಾಡ್ಕೊಳ್ಳಿ. ಆನಂತರ ಟೊಮ್ಯಾಟೊ ಚಾಪ್ ಮಾಡ್ಕೊಳ್ಳಿ. ಮತ್ತು ಇದಕ್ಕೆ ಕ್ಯಾಪ್ಸಿಕಮ್ ಆ್ಯಡ್ ಮಾಡ್ತಾಯಿದ್ದೀನಿ. ಕ್ಯಾಪ್ಸಿಕಮ್ ವೈ ಅಂತ ಕೇಳಿದ್ರೆ, ಕ್ಯಾಪ್ಸಿಕಮ್ ಒಂದು ಸ್ವಲ್ಪ ಒಳ್ಳೆ ಫ್ಲೇವರ್ ಕೊಡುತ್ತೆ ಮತ್ತು ನಿಮಗೆ ಒಳ್ಳೆ ಅರೋಮಾ ಸಿಗುತ್ತೆ, ಅದಕ್ಕೋಸ್ಕರ ಆ್ಯಡ್ ಮಾಡ್ತಾಯಿದ್ದೀನಿ. ಇಲ್ಲ ಅಂತಂದರೆ ಪರವಾಗಿಲ್ಲ, ಸ್ಕಿಪ್ ಮಾಡ್ಬೋದು. ಬಟ್ ಟೊಮ್ಯಾಟೊ ಆನಿಯನ್ ಈಕ್ವಲ್ ಪೋರ್ಷನಾಗಿ ತೊಗೋಬೇಕಾಗತ್ತೆ. ಇದು ತುಂಬ ಸಿಂಪಲ್ ಬಿರಿಯಾನಿ ಅಂತ ಹೇಳ್ಬೋದು. ಯಾಕಂದರೆ ಹೆವಿಯಾಗಿ ಏನು ಬಿರಿಯಾನಿ ಮಾಡ್ತಾಯಿಲ್ಲ ನಾನು. ಆ್ಯಕ್ಚುಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಬಿರಿಯಾನೀಸ್ ಮಾಡ್ತೀನಿ ನಾನು. ಸಮ್ಟೈಮ್ಸ್ ಸಿಂಪಲ್ ಬಿರಿಯಾನಿ ತುಂಬ ಟೇಸ್ಟಿಯಾಗಿರುತ್ತೆ. ಆ್ಯಂಡ್ ಅಫ್ಕೋರ್ಸ್ ಇವತ್ತು ತುಂಬ ಚೆನ್ನಾಗಿತ್ತು. ಸೊ ವಿಡಿಯೋ ಎಡಿಟ್ ಮಾಡೋವಾಗ ನಾನು ಅಂದ್ಕೊಂಡೆ ಸೊ ಇದನ್ನು ಮೆನ್ಷನ್ ಮಾಡಬೇಕು ಅಂತ. ಸೊ ವೈ ಬಿಕಾಸ್ ಅಂತಂದರೆ ಕ್ಯಾಪ್ಸಿಕಮ್ ಫ್ಲೇವರ್ ತುಂಬ ಚೆನ್ನಾಗಿ ಅನಿಸ್ತು ಬಿರಿಯಾನಿಗೆ. ಆ್ಯಂಡ್ ಮಸಾಲೆ ಮತ್ತು ಸಾಲ್ಟ್ ಎಲ್ಲ ಕರೆಕ್ಟಾಗಿ ಇತ್ತು. ಸೊ ನಮ್ಮ ಹಸ್ಬೆಂಡ್ ಕೂಡ ಖುಷಿಯಾದರು, ತುಂಬ ಚೆನ್ನಾಗಿದೆ ಇವತ್ತು ಬಿರಿಯಾನಿ ಅಂತ ಹೇಳಿದರು. ಸೊ ನಾನಿಲ್ಲೇನು ಚಿಲ್ಲಿ ಆ್ಯಡ್ ಮಾಡ್ತಾಯಿಲ್ಲ, ಬಿಕಾಸ್ ತುಂಬ ಸ್ಪೈಸ್ ಬೇಡ ಅಂದ್ಕೊಂಡೆ. ಸಮ್ಮರ್ಸಲ್ಲಿ ತುಂಬ ಖಾರ ತಿನ್ನೋದು ಒಳ್ಳೆಯದಲ್ಲ ಹೆಲ್ತ್ಗೆ, ಅದಕ್ಕೋಸ್ಕರ ಸ್ಪೈಸ್ ಆ್ಯಡ್ ಮಾಡ್ತಾಯಿಲ್ಲ. ಜಸ್ಟ್ ಚಿಲ್ಲಿ ಪೌಡರ್ ಆ್ಯಡ್ ಮಾಡ್ತಾಯಿದ್ದೀನಿ. ಇವತ್ತು ಸ್ಪೈಸ್ ಲೆವೆಲ್ ಸಹ ತುಂಬ ಪರ್ಫೆಕ್ಟಾಗಿತ್ತು. ಹೋಪ್ ಚೆನ್ನಾಗಿ ಬಂದಿತ್ತು. ನೀವು ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ನೀವೇನಾದರೂ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋ ನೋಡಿ ಅಂತ ಹೇಳ್ತಾ ಕಂಟಿನ್ಯೂ ಮಾಡ್ತಾಯಿದ್ದೀನಿ ವಿಡಿಯೋನ. ಸೊ ಇಲ್ಲಿ ಸ್ಟವ್ ಆನ್ ಮಾಡಿ ಒಂದು ಪ್ರೆಷರ್ ಕುಕ್ಕರಲ್ಲಿ ಆ್ಯಕ್ಚುಲಿ ಇವತ್ತು ಬಿರಿಯಾನಿ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದೆ. ಬೇಗ ಆಗುತ್ತೆ. ಆ್ಯಂಡ್ ಇನ್ಫ್ಯಾಕ್ಟ್ ಈ ಸಮ್ಮರಲ್ಲಿ ತುಂಬ ಕಷ್ಟ ಆಗ್ತಿದೆ ಅಡುಗೆ ಮಾಡೋದು. ಆ್ಯಂಡ್ ನಾನು ಬೆಳಗ್ಗೆಯಿಂದ ಸ್ನಾನ ಸಹ ಮಾಡಿಲ್ಲ. ಸೊ ಸ್ನಾನ ಮಾಡೋಣ ಅಂದ್ಕೊಂಡ್ರೆ ಅಡುಗೆ ಮಾಡೋ ಅಷ್ಟರಲ್ಲಿ ಹೇಗೆ ಹೇಳೋದು ಫುಲ್ ಬೆವರೋಗಿರ್ತೀನಿ. ಅದಕ್ಕೋಸ್ಕರ ಫೈನಲಾಗಿ ಪ್ಲ್ಯಾನ್ ಮಾಡಿಕೊಂಡೆ ಅಡುಗೆ ಮಾಡಿ ಆನಂತರ ಸ್ನಾನ ಮಾಡೋಣ ಅಂದ್ಬಿಟ್ಟು. ಆ್ಯಂಡ್ ಯೂಶ್ವಲಾಗಿ ಇವಾಗ ಡೇ ಟೈಮ್ಸಲ್ಲಿ ಸ್ನಾನ ಮಾಡೋದು ತುಂಬ ಕಡಿಮೆ ಆಗಿದೆ. ಸಂಜೆ ಆಲ್ಮೋಸ್ಟ್ ಮಾಡ್ತೀನಿ, ಒಂದು 4-4:30 ಅರೌಂಡ್ ಸ್ನಾನ ಮಾಡ್ಕೊತೀನಿ. ಬೆಟರ್ ಫೀಲ್ ಆಗುತ್ತೆ. ಕೆಲಸ ಎಲ್ಲ ಮುಗ್ದಿರುತ್ತೆ, ಒಂದು ಸ್ವಲ್ಪ ರಿಲ್ಯಾಕ್ಸ್ ಆಗ್ತೀನಿ. ಆ್ಯಂಡ್ ಇನ್ಫ್ಯಾಕ್ಟ್ ಒಂದು ಸ್ವಲ್ಪ ಕಂಫರ್ಟ್ ಫೀಲ್ ಆಗುತ್ತೆ. ಸೊ ಕಮಿಂಗ್ ಟು ದಿ ರೆಸಿಪಿ. ಸೊ ನಾನೊಂದು 3 to 4 tablespoon ಅಷ್ಟು ಆಯಿಲ್ ಆ್ಯಡ್ ಮಾಡಿದ್ದೀನಿ. ಬಿಕಾಸ್ ತುಂಬ ಆಯಿಲ್ ಹಾಕಿದ್ರೆ ಬಿರಿಯಾನಿ ಟೇಸ್ಟಾಗಿರುತ್ತೆ, ಅದಕ್ಕೋಸ್ಕರ. ಆ್ಯಂಡ್ ಇನ್ಫ್ಯಾಕ್ಟ್ ಒಂದು 2 teaspoon ಅಷ್ಟು ಗೀ ಕೂಡ ಆ್ಯಡ್ ಮಾಡಿದೆ. ಸೊ ಆನಿಯನ್ನು ಚೆನ್ನಾಗಿ ಈ ರೀತಿ ಕಿವುಚ್ಬಿಟ್ಟು ಹಾಕ್ಕೊಳ್ಳಿ. ಸೊ ಆಯಿಲಲ್ಲಿ ಚೆನ್ನಾಗಿ ಅದು ಫ್ರೈ ಆಗಬೇಕು. ಲೈಟ್ ಗೋಲ್ಡನ್ ಕಲರ್ ಬರುತ್ತೆ, ಅಲ್ಲಿವರೆಗೂ ಫ್ರೈ ಆದರೆ ನಿಮಗೆ ಅದು ಟೇಸ್ಟ್ ವೈಸ್ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ 1 tablespoon ಅಷ್ಟು 1 or 1.5 teaspoon ಟೇಬಲ್ಸ್ಪೂನ್ ಅಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಳ್ಳಿ. ಇದು ಹೋಮ್ ಮೇಡ್ಗೆ ಜಿಂಜರ್ ಗಾರ್ಲಿಕ್ ಪೇಸ್ಟ್. ಇದು ಆಲ್ರೆಡಿ ವಿಡಿಯೋದಲ್ಲಿ ತೋರಿಸಿದ್ದೀನಿ ಹೇಗೆ ಮಾಡೋದು ಅಂತ. ತುಂಬ ಸಿಂಪಲ್. ಗಾರ್ಲಿಕ್ಕು ಜಿಂಜರ್ ಈಕ್ವಲಾಗಿ ತೊಗೊತೀನಿ. ಒಂದು ಹೇಗೆ ಹೇಳೋದು ಒಂದು 100 grams ಅಷ್ಟು ತೊಗೊತೀನಿ. ಮತ್ತು ಒಂದು 3 to 4 teaspoon ಅಷ್ಟು ಆಯಿಲ್ ಹಾಕ್ಕೊಂಡು ಟರ್ಮರಿಕ್ ಹಾಕಿ ಸಾಲ್ಟ್ ಹಾಕಿ ಒಂದು 2-3 ಚಿಲ್ಲಿ ಹಾಕಿ ಚೆನ್ನಾಗಿ ಫೈನ್ ಪೇಸ್ಟಾಗಿ ಮಾಡಿಕೊಂಡು ಫ್ರಿಜ್ಜಲ್ಲಿ ಇಟ್ಕೊತೀನಿ. ಇದು ಆಲ್ಮೋಸ್ಟ್ 1 monthವರೆಗೂ ಬರುತ್ತೆ, ಏನು ಪ್ರಾಬ್ಲಮ್ ಇಲ್ಲ. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿದ್ದ ನಂತರ ಒಂದು 2 ನಿಮಿಷ ಹಾಗೆ ಫ್ರೈ ಮಾಡ್ಕೊಳ್ಳಿ, ಅದು ರಾ ಸ್ಮೆಲ್ ಹೋಗೋವರೆಗೂ. ಆನಂತರ 1/2 teaspoon ಅಷ್ಟು ಟರ್ಮರಿಕ್ ಮತ್ತು 1.5 teaspoon ಅಷ್ಟು ಚಿಲ್ಲಿ ಪೌಡರ್ ಆ್ಯಂಡ್ 1 tablespoon ಅಷ್ಟು ಗರಂ ಮಸಾಲ ಪೌಡರ್. ಇಲ್ಲಿ ಗರಂ ಮಸಾಲ ಪೌಡರ್ನ ಹೈಲೈಟ್ ಮಾಡ್ತಿದ್ದೀನಿ, ಬಿಕಾಸ್ ಗರಂ ಮಸಾಲ ಜಾಸ್ತಿ ಹಾಕಿದ್ರೆ ಬಿರಿಯಾನಿ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಆ್ಯಂಡ್ ಧನಿಯಾ ಪೌಡರ್ ಬಂದು ಒಂದು 1.5 teaspoon ಅಷ್ಟು ಹಾಕಿದ್ದೀನಿ. ಅದೇನು ನನಗೆ ಅಷ್ಟು ಫ್ಲೇವರ್ಫುಲ್ ಅನಿಸಲ್ಲ ಧನಿಯಾ ಪೌಡರ್, ಅದಕ್ಕೋಸ್ಕರ.
ಸ್ವಲ್ಪ ಕರ್ಡ್ ಒಂದು ಗಟ್ಟಿ ಕರ್ಡ್ ಇರುತ್ತಲ್ಲ, ಒಂದು 3 to 4 ಟೇಬಲ್ ಸ್ಪೂನಷ್ಟು ಕರ್ಡ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ. ಸೊ ಆನಂತರ ಚಿಕನ್ ಪೀಸಸ್ನ ಚೆನ್ನಾಗಿ ವಾಶ್ ಮಾಡಿರೋದನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಸಾಲ್ಟ್ ಹಾಕಿ ವಿತೌಟ್ ವಾಟರ್ ಹಾಗೆ ಬೇಯಕ್ಕೆ ಬಿಡಬೇಕು. ಸೊ ಆಲ್ಮೋಸ್ಟ್ ಒಂದು 10-15 ಮಿನಿಟ್ಸ್ ಅಷ್ಟು ಬೆಂದರೆ ಸಾಕು. ಚಿಕನ್ 90% ಅಷ್ಟು ಬೆಂದಿರಬೇಕು. ಬಿಕಾಸ್ ನಾವು ರೈಸ್ ಹಾಕಿದ ನಂತರ 1 ವಿಸಿಲ್ಗೆ ರೈಸ್ ಬೆಂದಿರುತ್ತೆ. ಸೊ ಚಿಕನ್ ಬೇಯ್ದಿರೇ ನೀವು ಡೈರೆಕ್ಟಾಗಿ ಹಾಕಕ್ಕೆ ಹೋಗಬೇಡಿ. ಆ್ಯಂಡ್ ಅಫ್ಕೋರ್ಸ್ ಚಿಕನ್ ಬೇಯೋದಿಲ್ಲ. ಅದಕ್ಕೋಸ್ಕರ ಅದಕ್ಕೆ ಮುಂಚೆನೇ ನೀವು ವಿತೌಟ್ ವಾಟರ್ ಈ ರೀತಿ ಒಂದು 10-15 ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡು ಚಿಕನ್, ಆನಂತರ ರೈಸ್ ಆ್ಯಡ್ ಮಾಡಿಕೊಂಡು 1 ವಿಸಿಲ್ ಪ್ರೆಷರ್ ಕುಕ್ ಕೊಟ್ಟರೆ ಸಾಕು. ತುಂಬ ಚೆನ್ನಾಗಿ ಬರುತ್ತೆ ಬಿರಿಯಾನಿ. ಸೊ ಚಿಕನ್ 10-15 ನಿಮಿಷ ಬೇಯಬೇಕಾಗತ್ತೆ. ಸೊ ಇನ್ ಬಿಟ್ವೀನಲ್ಲಿ ನಾವು ಕಬಾಬ್ಗೆ ರೆಡಿ ಮಾಡ್ಕೊಳ್ಳೋಣ. ಕಬಾಬ್ಗೆ ನಾನು ಆಲ್ಮೋಸ್ಟ್ ಒಂದು 1/4 kg ಅಷ್ಟು ಚಿಕನ್ ತೆಗೆದಿಟ್ಟಿದ್ದೀನಿ. ಸೊ ಇದು ಬೋನ್ಲೆಸ್ ಪೀಸಸ್. ಆ್ಯಂಡ್ ಇದಕ್ಕೆ 1 ಟೀ ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟು, 1/2 ಟೀ ಸ್ಪೂನಷ್ಟು ಟರ್ಮರಿಕ್, ಮತ್ತು 1 ಟೀ ಸ್ಪೂನ್ ಚಿಲ್ಲಿ ಪೌಡರ್, 1 ಟೀ ಸ್ಪೂನ್ ಗರಂ ಮಸಾಲ ಪೌಡರ್, 1 ಟೀ ಸ್ಪೂನ್ ಕೊರಿಯಂಡರ್ ಪೌಡರ್ ಎಲ್ಲವನ್ನು ಹಾಕಿ ಕಲರ್ ಏನೂ ಆ್ಯಡ್ ಮಾಡ್ತಿಲ್ಲ. ಸೊ ಇದು ಕಾಶ್ಮೀರಿ ಚಿಲ್ಲಿ ಪೌಡರ್, ಅದರಿಂದ ಒಳ್ಳೆ ಕಲರ್ ಸಿಗುತ್ತೆ ಇದರಲ್ಲೇ. ಬೇಕಾದರೆ ನೀವು ಆ್ಯಡ್ ಮಾಡ್ಕೋಬೋದು. ಆ್ಯಂಡ್ ಸಾಲ್ಟ್ ಹಾಕಿ ನಾನು ಆ್ಯಕ್ಚುಲಿ ಇಲ್ಲಿ ಏನು ಪೌಡರ್ಸ್ ಆ್ಯಡ್ ಮಾಡ್ತಾಯಿಲ್ಲ, ಜಸ್ಟ್ ಕಾರ್ನ್ಫ್ಲೋರ್ ಒಂದು 2 ಟೀ ಸ್ಪೂನಷ್ಟು ಕಾರ್ನ್ಫ್ಲೋರ್ ಆ್ಯಡ್ ಮಾಡ್ತಾಯಿದ್ದೀನಿ. ನನಗೆ ಆ ರೀತಿ ಮಸಾಲೆ ಸಿಗೋದು ಇಷ್ಟ ಆಗೋಲ್ಲ ಕಬಾಬಲ್ಲಿ, ಹಾಗೆ ಪ್ಲೈನಾಗಿದ್ದರೆ ಇಷ್ಟ. ಎಲ್ಲವನ್ನು ಹಾಕಿ ಒಂದು 2 ಟೀ ಸ್ಪೂನಷ್ಟು ಗೀ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಗೀ ಅಥವಾ ಆಯಿಲ್ ಯಾವುದಾದ್ರೂ ಪರವಾಗಿಲ್ಲ. ಗೀ ಆ್ಯಂಡ್ ಆಯಿಲ್ ಅಂತ ಕೇಳಿದ್ರೆ ಸೊ ಅದು ಬೈಂಡಿಂಗ್ ಚೆನ್ನಾಗಾಗುತ್ತೆ. ಆ್ಯಂಡ್ ಇದು ಮಾಡಿದ ತಕ್ಷಣ ನೀವು ಕಬಾಬ್ ಮಾಡಬೇಡಿ. ಬಿಕಾಸ್ ಒಂದು ಸ್ವಲ್ಪ ಹೊತ್ತು ಅಟ್ಲೀಸ್ಟ್ ಒಂದು 20 ಮಿನಿಟ್ಸ್ ಆದರೂ ಅದು ಸೋಕಾದರೆ ಚೆನ್ನಾಗಿರುತ್ತೆ ಟೇಸ್ಟ್ ಕಬಾಬ್ದು. ಸೊ ಚೆನ್ನಾಗಿ ಕೈಯಲ್ಲಿ ಕಿವುಚಿ ನೀವು ಮಿಕ್ಸ್ ಕೊಡಿ. ಜಸ್ಟ್ ಹಾಗೆ ರ್ಯಾಂಡಮಾಗಿ ಸ್ಪೂನಲ್ಲೆಲ್ಲ ಮಾಡಿದ್ರೆ ಸಾಲ್ಟ್ ನಿಮಗೆ ಒಂದು ಕಡೆ ಜಾಸ್ತಿ ಇರುತ್ತೆ, ಒಂದು ಕಡೆ ಕಡಿಮೆ, ಆ ಥರ ಸಿಗುತ್ತೆ. ಅದಕ್ಕೆ ವಿತ್ ಹ್ಯಾಂಡ್ ನೀವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅಟ್ಲೀಸ್ಟ್ ಒಂದು 3 to 4 ಮಿನಿಟ್ಸ್ ಆದರೂ ಮಿಕ್ಸ್ ಮಾಡ್ತಾಯಿದ್ರೆ ಅದು ಪರ್ಫೆಕ್ಟಾಗಿ ನಿಮಗೆ ಬ್ಲೆಂಡ್ ಆಗುತ್ತೆ. ಸೊ ಇದು ಸೀಸೇಮ್ ಸೀಡ್ಸ್ ಅಂದರೆ ಎಳ್ಳು. ಯಾಕೆ ಇದನ್ನು ಹಾಕ್ತೀನಿ ಅಂತಂದರೆ ಟೇಸ್ಟ್ ವೈಸ್ ತುಂಬ ಚೆನ್ನಾಗಿರುತ್ತೆ ಕಬಾಬ್ಗೆ. ನೀವೆಲ್ಲ ಇದನ್ನು ಹಾಕ್ತಿರೋ ಇಲ್ವೋ ನಂಗೆ ಗೊತ್ತಿಲ್ಲ, ಒಂದ್ಸತಿ ಟ್ರೈ ಮಾಡಿ ನೋಡಿ, ತುಂಬ ಫ್ಲೇವರ್ಫುಲ್ ಆಗಿರುತ್ತೆ ಟೇಸ್ಟ್. ಸೊ ಬೇಸಿಕಾಗಿ ನಾನು ಯಾವಾಗಲೂ ಕಬಾಬ್ಗೆ ಇದನ್ನು ಹಾಕ್ತೀನಿ. ಸೊ ಈ ರೀತಿ ಚೆನ್ನಾಗಿ ಕೈಯಲ್ಲಿ ಪ್ರೆಸ್ ಮಾಡ್ತಾ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಇದಕ್ಕೇನು ವಾಟರ್ ಏನು ಆ್ಯಡ್ ಮಾಡಬೇಡಿ, ಬಿಕಾಸ್ ಪರ್ಫೆಕ್ಟಾಗಿರುತ್ತೆ. ಹಾಗೆಯೇ ಚಿಕನ್ನಲ್ಲಿ ಇರುವ ನೀರೇ ಸಾಕು ಅದಕ್ಕೆ. ಸಮ್ಟೈಮ್ಸ್ ತುಂಬ ಟೈಟ್ ಫೀಲ್ ಅನಿಸ್ತಿದೆ ಅಂದರೆ ಒಂಚೂರು ನೀರು ಹಾಕ್ಕೊಳ್ಳಿ, ತುಂಬ ಹಾಕೋಕ್ಕೆ ಹೋಗಬೇಡಿ. ಮೊಟ್ಟೆ, ಕರ್ಡ್ ಇದೆಲ್ಲ ಯಾವುದು ಬೇಡ, ಜಸ್ಟ್ ನಾನು ತೋರಿಸಿರೋ ಮಸಾಲ ಮಾತ್ರ ಸಾಕು, ತುಂಬ ಪರ್ಫೆಕ್ಟಾಗಿ ಬರುತ್ತೆ ಕಬಾಬ್ ನಿಮಗೆ. ಸೊ ಇವಾಗ ಚಿಕನಲ್ಲಿ ನೀರು ಎಲ್ಲ ಡ್ರೈ ಆಗಿ ಆಯಿಲೆಲ್ಲ ರಿಲೀಸ್ ಆಗ್ತಿದೆ ಸೈಡಲ್ಲಿ, ನೀವು ನೋಡ್ಬೋದು. ಸೊ ಈ ಟೈಮಲ್ಲಿ ನೀವು ಒಂದು ರೇಷಿಯೋಸ್ ಅಂದರೆ ಇವಾಗ 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರಷ್ಟು ಹಾಕ್ಕೋಬೇಕು. ಚಿಕನ್ಗೇನು ಹಾಕೋಕ್ಕೆ ಹೋಗಬೇಡಿ, ಬಿಕಾಸ್ ಚಿಕನ್ ಆಲ್ರೆಡಿ ಬೆಂದಿದೆ, ಅದಕ್ಕೋಸ್ಕರ. ಆ್ಯಂಡ್ ಸೋಕ್ ಮಾಡಿರೋ ರೈಸ್ನ ತೆಗೆದು ಡೈರೆಕ್ಟಾಗಿ ಹಾಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಕೊಟ್ಟು ಆನಂತರ 1 ವಿಸಿಲ್ ಕೊಟ್ಟರೆ ಸಾಕು. ತುಂಬ ಎಲ್ಲ ಬೇಯಿಸೋಕ್ಕೆ ಹೋಗಬೇಡಿ, ಅನ್ನ ತುಂಬ ನುಣ್ಣಗಾಗ್ಬಿಡುತ್ತೆ. ಸೊ ಟೇಸ್ಟ್ ಚೆನ್ನಾಗಿರಲ್ಲ ಆವಾಗ. ಸೊ ಪ್ರೆಷರ್ ಕುಕ್ ಕೊಟ್ಟಾದ ನಂತರ ಪ್ರೆಷರ್ ಹೋಗೋವರೆಗೂ ಲಿಡ್ನ ತೆಗಿಯೋಕ್ಕೆ ಹೋಗಬೇಡಿ. ಪ್ರೆಷರ್ ಹೋದ ನಂತರ ನೀವು ತೆಗೆದು ಸರ್ವ್ ಮಾಡಿ ನೋಡಿ ಹೇಗಿರುತ್ತೆ ಅಂತ ಕಮೆಂಟಲ್ಲಿ ತಿಳಿಸಿ. ಆ್ಯಂಡ್ ದಟ್ಸ್ ಇಟ್. ಸೊ ಇವತ್ತಿನ ವಿಡಿಯೋ ಎಂಡ್ ಮಾಡೋ ಟೈಮ್ ಬಂದಿದೆ. ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ. ಆ್ಯಂಡ್ ಆದಷ್ಟು ನನ್ನ ವೀಡಿಯೋಸ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಆನಂತರ ವೀಡಿಯೋಸ್ ನೋಡಿ ಅಂತ ಹೇಳ್ತಾ ಈ ವಿಡಿಯೋ ಎಂಡ್ ಮಾಡ್ತೀನಿ. ಸೊ ಮೀಟ್ ಯು ಇನ್ ದ ಅನದರ್ ಇಂಟ್ರೆಸ್ಟಿಂಗ್ ವಿಡಿಯೋ ಅಂತ ಹೇಳ್ತಾ ಮೀಟ್ ಯು ಲೇಟರ್. ಟೇಕ್ ಕೇರ್, ಬಾಯ್.